ಹಾಯ್ ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ಲಾಗಿ ಎಲೆಕೋಸಿನ ಪಲಾವ್ ಮಾಡೋಣ. ಇದಕ್ಕೆ ಈರುಳ್ಳಿ, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಏನು ಯೂಸ್ ಮಾಡಿದೆ, ಬೆಳ್ಳುಳ್ಳಿ ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಸಿಂಪಲ್ಲಾಗಿರುತ್ತೆ. ನೋಡಿ, ಮೊದಲು ನಾನು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ, ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ತೊಗೊಂಡು ನೀರು ಹಾಕಿ ಇಟ್ಕೊಂಡಿದ್ದೀನಿ. ಒಂದು 10 ಒಣ ಮೆಣಸಿಕಾಯಿ, ಇದು ಖಾರದ ಮೆಣಸಿಕಾಯಿ, ಖಾರಕ್ಕೆ ಅದನ್ನೇ ಯೂಸ್ ಮಾಡೋದು. ಆಮೇಲೆ 2 ಸ್ಪೂನು ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ, ಅರ್ಧ ಸ್ಪೂನು ಮೆಣಸಿನಕಾಳು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಬೆಳ್ಳುಳ್ಳಿ ಮೇಯ್ನ್ ಆಗಿರೋದ್ರಿಂದ ಒಂದು ದೊಡ್ಡ ಬೆಳ್ಳುಳ್ಳಿನ ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದುಬಿಟ್ಟು. ಆಮೇಲೆ ಒಂದು 1/4 ಭಾಗದಷ್ಟು ಎಲೆಕೋಸನ್ನ ನಾನು ನೀಟಾಗಿ ಇಷ್ಟಿಷ್ಟಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚಿಕ್ಕದಾಗಿ ಕಟ್ ಮಾಡಬಾರ್ದು. 2 ಬೆಳ್ಳುಳ್ಳಿ ಮತ್ತು ಒಂದು 1/4 ಇಂಚ್ ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಇರಬೇಕು ಮತ್ತು ಶುಂಠಿ ಬೆಳ್ಳುಳ್ಳಿನೂ ಕೂಡ ಇಟ್ಕೊಂಡಿರಬೇಕು. ಪೇಸ್ಟ್ ಕೂಡ ಹಾಕ್ಕೊಬೋದು, ಬಟ್ ಜಜ್ಜಿ ಹಾಕಿದರೆ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಮೆಣಸಿಕಾಯಿ ತೊಗೊಂಡಿದ್ನಲ್ಲ ಅದನ್ನು ಫ್ರೈ ಮಾಡ್ಕೊಬೇಕು ಪ್ಯಾನಲ್ಲಿ. ಇದೆಲ್ಲ ಪೌಡರ್ ಮಾಡ್ಕೊಬೇಕು. ಹಾಗಾಗಿ ನಾವು ಈ ರೀತಿ ಮೆಣಸಿನ್ಕಾಯಿನ ಫಸ್ಟು ಪ್ಯಾನಲ್ಲಿ ಫ್ರೈ ಮಾಡಿಕೊಂಡು, ಅದಾದಮೇಲೆ ಕೊತ್ತಂಬರಿ ಕಾಳು ಮತ್ತು ಮೆಣಸಿನಕಾಳು ಕೂಡ ಫ್ರೈ ಮಾಡ್ಕೊಬೇಕು. ನೋಡಿ, ಫ್ರೈ ಮಾಡಿಕೊಂಡು ಅದನ್ನು ಮೂರನ್ನು ಸಹ ನಾವು ಮಿಕ್ಸಿ ಮಾಡ್ಕೊಬೇಕು, ತರಿಯಾಗಿ ಮಿಕ್ಸಿ ಮಾಡ್ಕೊಬೇಕು. ಇಲ್ಲ ಕುಟ್ಕೊಳ್ಳೋದಿದ್ರೆ ಕುಟ್ಕೊಬೋದು. ನೋಡಿ, 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ ನಾನು. ಮತ್ತು ನೋಡಿ, ಈ ರೀತಿ ತರಿಯಾಗಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಬೇಕು. ಆಯಿಲ್ ಹಾಕ್ಬಿಟ್ಟು, ಸ್ವಲ್ಪನೇ ಆಯಿಲ್ ಹಾಕಬೇಕು, ಜಾಸ್ತಿ ಆಯಿಲ್ ಯೂಸ್ ಮಾಡಬಾರ್ದು. ಫಸ್ಟು ಬಿಡಿಸ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿ, ಅದನ್ನು ಹಾಕಿ ನಾವು ಕೆಂಪಗಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕಬೇಕು, ಅದು ಕೂಡ ಕೆಂಪಗಾಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಿಂತ ಜಜ್ಜಿ ಹಾಕಿದ್ರೇ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಮತ್ತು ನಾನು ಚಕ್ಕೆ, ಲವಂಗ, ಏಲಕ್ಕಿನ ಫ್ರೈ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಅದಿಲ್ಲ ಅಂದರೆ ಚಕ್ಕೆ ಲವಂಗ ಕೂಡ ಇದರೊಳಗೆ ಕುಟ್ಬಿಟ್ಟು ಹಾಕ್ಬೋದು, ಬಟ್ ನಾನು ಪೌಡರ್ ಇರೋದ್ರಿಂದ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಈಗ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ, ಕೆಂಪಗಾಗಬೇಕು, ಅದು ಆವಾಗಲೇ ಟೇಸ್ಟ್ ಬರೋದು ಈ ಬೆಳ್ಳುಳ್ಳಿ ಶುಂಠಿ. ಮತ್ತು ನೋಡಿ, ಈಗ ಚಕ್ಕೆ ಲವಂಗದ ಪೌಡರ್ ಹಾಕಿದ್ದೀನಿ ಅರ್ಧ ಸ್ಪೂನು. ಇದು ಮನೇಲಿ ರೆಡಿ ಇರುತ್ತೆ. ಸೊ ನಿಮಗಿಲ್ಲ ಅಂದರೆ ಚಕ್ಕೆ ಲವಂಗ ಏಲಕ್ಕಿನ ಕುಟ್ಬಿಟ್ಟು ಹಾಕ್ಬೋದು. ಈಗ ನೋಡಿ, ಎಲೆಕೋಸನ್ನ ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಕೋಸು ಹಾಕಿದ ಮೇಲೆ ತರಿಯಾಗಿ ರುಬ್ಕೊಂಡಿರ್ತೀವಲ್ಲ, ಪೌಡರ್ ಮಾಡ್ಕೊಂಡಿರ್ತೀವಲ್ಲ, ಮೆಣಸಿನ್ಕಾಯಿ, ಕೊತ್ತಂಬರಿ ಕಾಳು, ಮೆಣಸಿನಕಾಳು, ಅದನ್ನು ಹಾಕಬೇಕು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಮೆಣಸಿನ್ಕಾಯಿ ತೊಗೊಬೇಕಾಗುತ್ತೆ, ಬೇರೆ ಏನು ಖಾರಕ್ಕೆ ಯೂಸ್ ಮಾಡಲ್ಲ. ಸೊ ಹಾಗಾಗಿ ಮೆಣಸಿನ್ಕಾಯಿನ ನೋಡ್ಕೊಂಡು ತೊಗೊಬೇಕು. ಇದೆಲ್ಲದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಅಕ್ಕಿ ಹಾಕಿಬಿಟ್ಟು, ಅಕ್ಕಿಗೆ 2ರಷ್ಟು ನೀರು ಹಾಕಬೇಕು. ಹುಣಸೆ ಹುಳಿ ಹಾಕ್ತಾಯಿದ್ದೀನಿ, ನೆನೆಸಿಟ್ಕೊಂಡಿರ್ತೀವಲ್ಲ ಫಸ್ಟೇ, ಅದು ಸ್ವಲ್ಪ ನೀರಲ್ಲಿ ಅದನ್ನು ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಇವಾಗ ತೊಳೆದಿಟ್ಟಿರುವಂಥ ಅಕ್ಕಿ ಹಾಕ್ಕೊಂಡು, ಅಕ್ಕಿ ಎಷ್ಟು ತೊಗೊಂಡಿರ್ತೇವೆ, ಯಾವ ಬೌಲಲ್ಲಿ ತೊಗೊಂಡಿರ್ತೋ ಅದು 2ರಷ್ಟು ನೀರು ಹಾಕಬೇಕು. 1 ಬೌಲಿಗೆ 2 ಬೌಲ್ ನೀರು ಹಾಕಿ ಇನ್ನೊಂದು ಅರ್ಧ ಬೌಲ್ ಎಕ್ಸ್ಟ್ರಾ ಹಾಕಬೇಕು, ಯಾಕಂದರೆ ಎಲೆಕೋಸು ಇರುತ್ತಲ್ಲ ಅದು ಬೇಯಬೇಕು. ಸೊ ಹಂಗಾಗಿ ನಾವು ಅರ್ಧ ಕಪ್ಪಷ್ಟು ಎಕ್ಸ್ಟ್ರಾ ನೀರು ಹಾಕಬೇಕಾಗುತ್ತೆ. ಇದಕ್ಕೆ ನೀರು ಹಾಕ್ಬಿಟ್ಟು ರುಚಿಗೆ ಉಪ್ಪು ಹಾಕಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ವಿಶಿಲ್ ಹಾಕ್ಸ್ಬೇಕು. ಕುಕ್ಕರ್ ವಿಶಿಲ್ ಹಾಕ್ಸಿ ನಮಗೆ ಎಲೆಕೋಸಿನ ಪಲಾವ್ ಅಥವಾ ಕ್ಯಾಬೇಜ್ ಪಲಾವ್ ತುಂಬ ಸಿಂಪಲ್ಲಾಗಿ ರೆಡಿಯಾಗುತ್ತೆ. ತುಂಬ ಬೇಗನೆ ಮಾಡ್ಕೊಳ್ಬೋದು ನಾವು ಇದನ್ನು. ಟೇಸ್ಟ್ ಮಾತ್ರ ತುಂಬಾ ಡಿಫ್ರೆಂಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.